ಅರ್ನಿಂಗ್ಸ್ ಟೋಟಲ್ ಎಷ್ಟಪ್ಪ ಆಯ್ತಂದರೆ 280 ರೂಪೀಸು. ಇನ್ನು ನೋಡಿ, ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಎಕ್ಸೆಲ್ ಆರ್ಡರ್ ಬಿದ್ದಿರೋದು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಲೋ ನಮಸ್ಕಾರ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಜನವರಿ 1ಕ್ಕೆ ಎಲ್ಲ ಡೆಲಿವರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಆಫರ್ ನಿನ್ನೆ ಹತ್ರ 30 ನಂತರ ಕೊಟ್ಟು ಟಾರ್ಗೆಟ್ ಆರ್ಡರ್ಸ್ ಆಲ್ಮೋಸ್ಟ್ ಕೊಟ್ಟೇ ಇಲ್ಲ. ಅದಕ್ಕೆ ಇವತ್ತು ನೋಡ್ರಿ ಎಷ್ಟು ರೂಪಾಯಿ ಕೊಟ್ಟಾರಂದ್ರೆ 6ರಿಂದ 12 30, 12ರಿಂದ 4 40, 4ರಿಂದ 6 20, 6ರಿಂದ 11 35 ಮತ್ತು ನೈಟು 25. ನೋಡೋಣ, ಇವಾಗ ಸ್ಲಾಟ್ ಬುಕ್ ಮಾಡ್ಕೊಂಡಿರೋದು ನಾನು 7ರಿಂದ 9, 9ರಿಂದ 12, 12ರಿಂದ 4, 7ರಿಂದ 11 ಗಂಟೆವರೆಗೂ ಲಾಗಿನ್ ಆಗಿದ್ದೀನಿ. ಇವಾಗ 13 ರೂಪಾಯಿ ಪರ್ಸೆಂಟ್ ಇದೆ. ಇನ್ನೂ 2-3 ನಿಮಿಷ ಇದೆ ಟೈಮಿಂಗ್ಸು. ನೋಡೋಣ ಬರ್ರಿ, ಇವತ್ತು ಫುಲ್ ಡೇ ಮಾಡೋದು. ನೀನಂದ್ರು 7ವರೆಗೆ ಬರೀ 4 ಆರ್ಡರ್ ಆಗಿರೋದು. ಆ ವಿಡಿಯೋ ನೋಡಿರ್ಬೋದು ಅನಿಸುತ್ತೆ ನೀವು. ಹೋಗಿಲ್ಲ ಅಂದ್ರೆ ನೋಡ್ಬಿಟ್ಟು ಪ್ರೊಫೈಲ್ ಹೋಗ್ಬಿಟ್ಟು ನೋಡಿರಿ, ಆಮೇಲೆ ಸಿಗ್ತೀನಿ. ಇವಾಗ ಒಂದು ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಂಡು ರಾಡಿ ತೆಗಿತಾರೆ. ರಾಡಿನ ಫಸ್ಟ್ ಆರ್ಡ್ರು ಆನಂದ್ ಯೂಟ್ಯೂಬಿಂದ ಆರ್ಡರ್ ಬಿದ್ದಿರೋದು. ಮೊದಲನೇ ಆರ್ಡ್ರು ಯೂಟ್ಯೂಬಿಂದ 7:22 ಗಂಟೆಗೆ ಆಗಿದೆ. ಬನ್ನಿ, ಇನ್ನೂ ಫುಡ್ ರೆಡಿ ಇಲ್ಲ. ಫುಡ್ ರೆಡಿ ಮಾಡ್ಕೊಂಡು ಪಿಕಪ್ ಮಾಡೋಕೆ ಹೋಗೋಣ. ಒಂದೇ ಆರ್ಡ್ರ್ ಹೊಡೆದ್ಬಿಟ್ಟು ನಿಲ್ಸೋಣ. 51 ನಿಮಿಷ ಆಗಿದೆ. ಶಿವ, ನೀನು ಎಷ್ಟು ಹೊಡೆದಿದ್ದೆ ಇವಾಗ? ಒಂದು ಬಿದ್ದಿರೋದ ಒಂದು. ನಿನ್ನೆ ನೋಡಿದ್ರೆ ನಿನ್ನೆ ಎಷ್ಟು ಹೊಡೆದ್ರೆ ಟೋಟಲ್ ಅರ್ನಿಂಗ್ಸು? 3,600 ಬಂದಿದೆ ಟೋಟಲ್. 3,600 ರೂಪಾಯಿ ಹೊಡೆದಂತೆ ನಿನ್ನೆ. ಇವತ್ತು ನಾವು ನೋಡೋಣ, ಟ್ರೈ ಮಾಡ್ತೀನಿ ಹೊಡೆಯೋಕ್ಕೆ. ಎಷ್ಟಾಗುತ್ತೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಬಂದುಬಿಟ್ಟು ಟೈಮ್ ಬಂದುಬಿಟ್ಟು 8:51 ಆಗಿದೆ. ಲೋಕಲ್ ಆರ್ಡ್ರ್ ಕೊಟ್ಟಿದ್ದ. ಟೋಟಲ್ 4 ಆರ್ಡ್ರ್ ಆಗಿದೆ, 178 ರೂಪಾಯಿ. ಇನ್ನೂ 30 ರೂಪಾಯಿ ಸರ್ಜ್ ಇದೆ. ನೋಡೋಣ ಇವತ್ತು ಎಷ್ಟಾಗುತ್ತೆ ಅರ್ನಿಂಗ್ಸು. ಇವಾಗ ಮಲ್ಟಿ ಆರ್ಡ್ರಲ್ಲಿ ಒಂದು ಡ್ರಾಪ್ ಕೊಟ್ಟು 49 ರೂಪಾಯಿದು. ಇನ್ನೂ ಒಂದು ಕೆಂಪಾಪುರಕ್ಕೆ ಡ್ರಾಪ್ ಇರೋದು. ಇವಾಗ ಟಾರ್ಗೆಟ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 6 ಆರ್ಡ್ರು 283 ರೂಪಾಯಿ ಆಗಿದೆ. ಇನ್ನು ಬೇಕಾಗಿರೋ ಫಸ್ಟರ್ಗೆ 17 ಆರ್ಡ್ರ್ ಬೇಕು. ನೋಡೋಣ ಇವಾಗ ಕೆಂಪಾಪುರಕ್ಕೆ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಮತ್ತು ನ್ಯೂ ಇಯರ್ ಆಫರ್ದಲ್ಲಿ ಯಾರ್ಯಾರು ನೀವು ಎಷ್ಟೆಷ್ಟು ಹೊಡೆದಿರೋ ಟಾರ್ಗೆಟ್ ಫುಲ್ 85 ಆರ್ಡರ್ ಹೊಡೆದಿದ್ರಲ್ಲ ಅಂತ ಕಮೆಂಟ್ ಮಾಡಿ ನೋಡೋಣ. ಯಾರ್ಯಾರು ಹೊಡೆದು ನಾನಾದರೂ ಹೊಡಿಲಿಲ್ಲ. ಇವತ್ತು ಬಂದುಬಿಟ್ಟು 35 ಆರ್ಡ್ರ್ ಹೊಡಿತೀನಿ ಅಷ್ಟೇ. ನೋಡೋಣ ಅರ್ನಿಂಗ್ಸ್ ಎಷ್ಟಾಗುತ್ತೆ ನೋಡೋಣ. ಇವಾಗ ಡ್ರಾಪು ಕೆಂಪಾಪುರಕ್ಕೆ ಐತೆ, ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ. ಇವಾಗ ಮಧ್ಯಾಹ್ನ 11:40 ಟೈಮಿಂಗ್ಸ್ ಆಗಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು 509 ರೂಪಾಯಿ ಆಗಿದೆ. 9 ಆರ್ಡ್ರ್ ಆಗಿದೆ. ಇಲ್ಲಿ ವಿಧಾನಸೌಧ ಬ್ಯಾಕ್ ಸೈಡಲ್ಲಿ ಬಂದಿದ್ದೀನಿ ಡ್ರಾಪ್ ಕೊಡೋಕೆ ಬಂದು. ಇದನ್ನು ಡ್ರಾಪ್ ಕೊಟ್ಟರೆ ಆಲ್ಮೋಸ್ಟ್ ಇದಕ್ಕೊಂದು 70-80 ರೂಪಾಯಿ ಕೊಟ್ಟಿರೋದು. ನೋಡೋಣ. ಇದು ಕೇಕ್ ಆರ್ಡ್ರ್ ಇದೆ. ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಸಿಗ್ತೀನಿ ಆಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 1:05 ಆಗಿದೆ. ಟೈಮಿಂಗು 40% ಎಕ್ಸ್ಟ್ರಾ ಇದೆ. ಅದರ ಆರ್ಡ್ರ್ ಇದುವರೆಗೂ ಅರ್ನಿಂಗ್ಸ್ ಆಗಿರೋದು 800 ಚಿಲ್ಲರೆ ಆಗಿದೆ. 5 ಅವರ್ 50 ನಿಮಿಷ 14 ಆರ್ಡ್ರ್ ಆಗಿದೆ. 15 ಆರ್ಡ್ರ್ ಆಗಿದೆ. 8 ಆರ್ಡ್ರ್ ಬೇಕಾಯ್ತು ಫಸ್ಟ್ ಟಾರ್ಗೆಟ್ಗೆ. ಇನ್ನೂ ಯಾವುದೂ ಕೊಡ್ತಾಯಿಲ್ಲ. ಅರ್ಧ ಗಂಟೆ ಇದು ಕುತ್ಕೊಂಡು ಇಲ್ಲೇ ಟೀಗೆ ಕುತ್ಕೊಂಡು ಇವಾಗ ನಮ್ಮ ಸಂತೋಷ್ ರೆಡ್ಡಿನೂ ಬಂದುಬಿಟ್ಟಾನೆ ಫ್ರೆಂಡು. ಅವನು ಟೀ ಕುಡಿತಾವನೆ. ನೋಡೋಣ ಇವಾಗ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 2:30 ಆಗಿರೋದು ಟೈಮಿಂಗು. ಆರ್ಡ್ರು ಬಂದುಬಿಟ್ಟು ಇನ್ನೂ 23ಕ್ಕೆ 4 ಆರ್ಡ್ರ್ ಬೇಕು. 1,048 ರೂಪಾಯಿ ಆಗಿದೆ. ಇವಾಗ ಒಂದು ಆರ್ಡ್ರ್ ಒಂದು ಕ್ಯಾನ್ಸಲ್ ಆಯಿತು. ಅಂದರೆ ಮಲ್ಟಿ ಆರ್ಡ್ರ್ ಬಿದ್ದಿರೋದು ಗೌಡಾಸ್ ಬೆಣ್ಣೆ ಬಿರಿಯಾನಿ ಗಂಗಾನಗರಿಂದ. ಅಂದರೆ ಐಟಮ್ ಇರಲಿಲ್ಲ ಅಂತ ಕ್ಯಾನ್ಸಲ್ ಆಯಿತು. ಒಂದೇ ಲೋಕಲ್ ಇನ್ನೊಂದು ಬಿದ್ದಿತ್ತು. ಒಂದು ನಾಗವಾರ ಬಿದ್ದಿರೋದು ಕ್ಯಾನ್ಸಲ್ ಆಗಿದೆ ಆರ್ಡ್ರು. 1,048, 615 KFCಯಿಂದ ಆರ್ಡ್ರ್ ಬಿತ್ತು. ಎಷ್ಟು ರೂಪಾಯಿ? 60 ರೂಪಾಯಿ ಅನಿಸುತ್ತೆ ಆಲ್ಮೋಸ್ಟು. ಎಲ್ಲಾರ ಏನು ನೋಡೋಣ ಎಷ್ಟು ರೂಪಾಯಿ ಬಂದಿದೆ ಅಂತ. ಎಷ್ಟಾದ್ರೂ ಬರಲಿ. ಮಲ್ಟಿ ಆರ್ಡ್ರು 2 ಪರವಾಗಿಲ್ಲ. KFC ಇಲ್ಲೇ ಇರೋದು. KFC ರೀಚ್ಡ್ ಕೊಟ್ಬಿಟ್ಟು ಹೋಗಿಬಿಡೋಣ. ಇದು ಫುಡ್ಡು ರೆಡಿ ಐತೆ 2. ನೋಡೋಣ ಇವೆರಡು ಪಿಕಪ್ ಮಾಡಿದ್ರೆ ಎಷ್ಟು ಆರ್ಡ್ರ್ ಬೇಕಪ್ಪ ಅಂದರೆ ಇನ್ನು ಗೋ ಬೇಗ ಇನ್ನು 4 ಇನ್ನೆರಡು ಬೇಕಾಗುತ್ತೆ. ಬೇಗ ಹೊಡೆದ್ಬಿಟ್ಟು ಮನೆಗೆ ಹೋಗೋಣ. 2000 years later. ಇವಾಗ ಸಾಯಂಕಾಲ 6:45 ಗಂಟೆ ಆಗಿರೋದು. 8:30 ಗಂಟೆ ಡ್ಯೂಟಿ ಮಾಡಿರೋದು. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ 3:45 ಗಂಟೆವರೆಗೂ. ಫಸ್ಟ್ ಟಾರ್ಗೆಟ್ ಫುಲ್ ಕಂಪ್ಲೀಟ್ ಆಗಿಬಿಟ್ಟೈತೆ. 1,391 ಅರ್ನಿಂಗ್ಸ್ ಆಗಿರೋದು. ಇನ್ನು ಸೆಕೆಂಡ್ ಆರ್ಡ್ರಿಗೆ ಬೇಕಾಗಿರೋದು ಇನ್ನೂ 12 ಆರ್ಡ್ರು. ಇವಾಗ ಸರ್ಜ್ ಬಂದುಬಿಟ್ಟು 35 ರೂಪಾಯಿ ಐತೆ. ನೋಡೋಣ ಆಲ್ಮೋಸ್ಟು ಇವಾಗ ಎಷ್ಟು ಆಗುತ್ತೆ. ಇನ್ನು ನೈಟ್ 11 ಗಂಟೆವರೆಗೂ ಲಾಗಿನ್ ಆಗಿರಬೇಕು. ನೋಡೋಣ ಬರ್ರಿ, ಈಗ ಚಾಲೂ ಮಾಡೋಣ. ಸಂಜೆ ಮಾಡಿ ರಾತ್ರಿ ಹೊಡಿಯೋಣ. ಯೂಟ್ಯೂಬಲ್ಲಿ ಒಂದು ಆರ್ಡ್ರ್ ಬಿದ್ದಿತ್ತು. ಅದು ಯಾವುದೋ ಸೆಡೆನಾ ಸಾದೆ ಅಂತೆ. ಅದು ಐಟಮ್ ಇರಲಿಲ್ಲ. ಅದಕ್ಕೆ ರಾಜ್ಮಾಲ ಖವಾಸ್ 200 ಗ್ರಾಮ್ಸ್ ಆ್ಯಡ್ ಮಾಡಿದ್ದೀನಿ. ಆಲ್ಮೋಸ್ಟ್ 20 ನಿಮಿಷ ಆಯಿತು. 6:58ಗೆ ಆರ್ಡ್ರ್ ಬಿದ್ದಿರೋದು. ಇನ್ನೂ 7:10 ಆಗಿದೆ. 20 ನಿಮಿಷ ಆಗಕ್ಕೆ ಬಂತು ಟೈಮಿಂಗ್ಸು. ನೋಡೋಣ, ಇದು ಎಡಿಟಿಂಗ್ ಮಾಡಿದ್ದಾರೆ. ನೋಡಿಬಿಟ್ಟು ಇವಾಗ ಐಟಮ್ ತೊಗೊಂಡು ಹೋಗ್ಬಿಟ್ಟು ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಐತಂದರೆ ಇಲ್ಲಿ ಸಂಜಯನಗರ ಡ್ರಾಪ್ ಇರೋದು. ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ. ಯೂಟ್ಯೂಬಲ್ಲಿ ಆಲ್ಮೋಸ್ಟ್ 25 ನಿಮಿಷ ವೆಯ್ಟ್ ಮಾಡಿದ್ದೀನಿ. 26 ನಿಮಿಷ ಆಯ್ತು ನೋಡಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಐಟಮ್ ಕೊಡ್ತಾಯಿಲ್ಲ.
ನೋಡೋಣ ಈ ವೇಟಿಂಗ್ ಚಾರ್ಜಸ್ ಕೊಡ್ತಾನೋ ಇಲ್ಲ ಅಂತ ನೋಡೋಣ ವೇಟ್ ಮಾಡಿದ್ದಕ್ಕೆ. ಇವಾಗ ತಿಂಡುಗಳು ತಲುಪತ್ತಿಂದ ಆರ್ಡರ್ ಬಿದ್ದಿರೋದು 1342 ಒಂದೇ ಐಟಮು RT ನಗರ ಡ್ರಾಪು. ಸರ್ 1342 ರೆಡಿ ಇದೆ ಅಣ್ಣ. ಇದು ಎಲ್ಲಿ ನೋಡಿದ್ರೆ ರೆಡಿ ಕೊಟ್ಬಿಟ್ಟು ಎಲ್ಲಿ ನೋಡಿದ್ರೆ ಐಟಮ್ ತಂದ್ಕೊಟ್ಟಿಲ್ಲ. ಏನು 1342 ರೆಡಿ. ಎಲ್ಲ ರೆಸ್ಟೋರೆಂಟಲ್ಲಿ ಒಂದು ರಿಕ್ವೆಸ್ಟು, ಆಟೋಮೆಟಿಕ್ ರೆಡಿ ಇದ್ದರೆ ತೆಗೆದುಬಿಡಿ ಪ್ಲೀಸ್ ದಯವಿಟ್ಟು. ಇದು ತಿಂಡಿಗಳು ತಲುಪತಿಯಲ್ಲೂ ಆರ್ಡ್ರು ರೆಡಿ ಇತ್ತು, ಅದ್ರಲ್ಲಿ ಫುಡ್ ರೆಡಿ ಇರಲಿಲ್ಲ. ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಬಂದುಬಿಟ್ಟು ವಿಕ್ಟೋರಿಯಾ ಹಾರ್ಮೋನಿ ಅಪಾರ್ಟ್ಮೆಂಟು ಇಲ್ಲಿ ಹೆಬ್ಬಾಳದಲ್ಲಿ ಹೋಗ್ಬಿಟ್ಟು ಡ್ರಾಪ್ ಮಾಡ್ತೀನಿ ಇವಾಗ ಆ 3 5 ಸ್ಟಾರ್ ಬಿರಿಯಾನಿ ಮತ್ತು ನಂದನ್ ಪ್ಯಾಲೇಸಿಂದ ಆರ್ಡರ್ ಬಿದ್ದಿರೋದು. ಒಂದು ಕನಕನಗರ, ಒಂದು SNN ಅಪಾರ್ಟ್ಮೆಂಟ್, 2 ಆರ್ಡ್ರು. ಇವೆರಡು ಆರ್ಡ್ರ್ ಕೊಟ್ಟರೆ ಆಲ್ಮೋಸ್ಟ್ ಇನ್ನೂ ಬೇಕಾಗಿರುತ್ತೆ 6 ಆರ್ಡ್ರು. ನೋಡೋಣ ಇವಾಗ RT ನಗರನಾಗ ಇದ್ದೀನಿ. 2 ಆರ್ಡ್ರ್ ಕೊಟ್ಟರೆ ಇನ್ನೂ 6 ಆರ್ಡ್ರ್ ಬೇಕು. ಇನ್ನು ಟೈಮಿಂಗ್ಸ್ ಬಂದುಬಿಟ್ಟು 8:30 ಗಂಟೆ ಆಗಿದೆ. ಇವಾಗ SNN ಅಪಾರ್ಟ್ಮೆಂಟಲ್ಲಿ ಇದ್ದೀನಿ ನೋಡಿ. ಸರ್ವಿಸ್ ಲಿಫ್ಟೇ ಎಷ್ಟು ಸಖತ್ತಾಗಿ ಇಟ್ಬಿಟ್ಟಾರೆ. ಆ ಕಡೆ ಪ್ಯಾಸೆಂಜರ್ ಲಿಫ್ಟು, ಸರ್ವಿಸ್ ಲಿಫ್ಟ್ ನೋಡಿ ಏನು ಸಖತ್ತಾಗಿದೆ. ಒಂದೊಂದು ಅಪಾರ್ಟ್ಮೆಂಟ್ಗಳು ಲಿಫ್ಟ್ ಇರೋಲ್ಲ. ಇವಾಗ ನಂದನ ಪ್ಯಾಲೇಸಿಂದ ಆರ್ಡ್ರ್ ಬಿದ್ದಿರೋದು, ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇದೊಂದು ಆರ್ಡ್ರ್ ಕೊಟ್ಟರೆ ಇನ್ನೂ ಬೇಕಾಗಿರೋದು 7 ಆರ್ಡ್ರ್, 6 ಆರ್ಡ್ರ್ ಬೇಕಾಗಿತ್ತೆ. ನೋಡೋಣ ಅರ್ನಿಂಗ್ಸ್ ಒಂದು 1700 ರೂಪಾಯಿ ಚಿಲ್ಲರೆ ಆಗುತ್ತೆ. ಇದೊಂದು ಕೊಟ್ಟರೆ ಡ್ರಾಪ್ ಮಾಡಿಬಿಟ್ಟು ನಮ್ಮ ಝೋನಿಗೆ ಹೋಗ್ಬಿಡೋಣ ಇಲ್ಲಿಂದ. ಮತ್ತೆ ನೋಡಿ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ XL ಆರ್ಡ್ರ್ ಬಿದ್ದಿರೋದು. ಇವತ್ತೇ ಫಸ್ಟ್ 274 ರೂಪಾಯಿ ಬಿದ್ದೈತೆ. ಸಂಜಯನಗರ ಡ್ರಾಪು. ಬನ್ನಿರಿ XL ಆರ್ಡ್ರ್ ತೊಗೊಂಡು ಹೋಗೋಣ. ಫಸ್ಟ್ ಟೈಮ್ ಬಿದ್ದಿರೋದು XL ಆರ್ಡ್ರು. ಆದರೆ ಏನಿದೆ ಅಂತ ಗೊತ್ತಿಲ್ಲ ನನಗೂ ಐಟಮ್ಸು. ಹೋಗ್ಬಿಟ್ಟು ನೋಡ್ತೀನಿ ಏನೇನಿದೆ ಐಟಮ್ ಏನಂತ. ನನಗೆ XL ಆರ್ಡ್ರ್ ಅಂತ ಬೋನಸ್ ಬಂದಿದೆ. ಇವಾಗ ರೀಚ್ಡ್ ಕೊಟ್ಟಿದ್ದೀನಿ. ಇದು XL ಆರ್ಡ್ರ್ ಅಂದರೆ ನನಗೆ ಏನೂ ಗೊತ್ತಿಲ್ಲ. ಏನಾದರೂ ಕೊಡ್ತೀನಿ. 3 ಇದೆ, ಪಿಜ್ಜಾ 3 ಇದೆ, ಇದು ಯಾವುದು ಕೋಕ್ 3 ಇದೆ. ಇಷ್ಟಕ್ಕೆ XL ಆರ್ಡ್ರ್ ಅಂತ ಏನು ಕೊಟ್ಟರು ಅಂತ ಗೊತ್ತಾಗ್ತಲ್ಲ ನನಗೂ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನೋಡೋಣ. ಇವಾಗ ಮಾನ್ಯತೆ ಸೋಷಲ್ ಹತ್ರ ಇದ್ದೀನಿ. ಇಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಹತ್ರ ಬಿದ್ದಿರೋದು. ನೋಡೋಣ ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡೋಕೆ ಹೋಗೋಣ. 274 ರೂಪಾಯಿ ಕೊಟ್ಟರೆ ಫಸ್ಟ್ ಟೈಮ್. ನಿಮಗೇನಾದರೂ XL ಆರ್ಡ್ರ್ ಗೊತ್ತಿದ್ರೆ ಕಮೆಂಟ್ ಮಾಡಿಬಿಡ್ರಿ. ಹಂಗೆ ನನಗೂ XL ಆರ್ಡ್ರ್ ಏನಂತ ಗೊತ್ತಿಲ್ಲ. ನನಗೆ ಆಲ್ಮೋಸ್ಟ್ ಬಲ್ಕ್ ಆರ್ಡ್ರ್ ಇರ್ಬೋದು ಅನಿಸುತ್ತೆ. ನೋಡೋಣ ಬಲ್ಕ್ ಆರ್ಡ್ರ್ ಹಾಕಂಗೆ ಎಲ್ಲರ. ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಸಿಗ್ತೀನಿ ಆಮೇಲೆ. ಇಷ್ಟು ದೊಡ್ಡ ಐಟಮ್ ಇದೆ ನೋಡಿ. ನಾರ್ಮಲ್ ಬ್ಯಾಗಲ್ಲಿ ಕುತ್ಕೊಳ್ತಾ ಅಂದರೆ 3 ಪಿಜ್ಜಾ ಇರೋದು, 3 ಕೋಕ್ ಇದೆ. ಇದಕ್ಕೆ XL ಇಷ್ಟು ದೊಡ್ಡ ಐಟಮ್ ಇರೋದು. ಬ್ಯಾಗಲ್ಲಂತೂ ಕುತ್ಕೊಳ್ಳುತ್ತೆ. ನೋಡೋಣ ಆರ್ಡ್ರ್ ಕೊಟ್ಬಿಟ್ಟು ಬೇಗ ತೊಗೊಂಡು ಹೋಗ್ಬಿಟ್ಟು ಕೊಡೋಣ. ಇದೊಂದು ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಡ್ರಾಪ್ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ರೂಪಾಯಿ ಅಮೌಂಟ್ ಕೊಡ್ತಾನಂತ ನೋಡಿ ಇಲ್ಲಿ ಬೇಕಾದರೆ. ಇದು 280 ರುಪೀಸು. 280 ರೂಪಾಯಿ ಅಂದರೆ ನಾಯಿ ಬಂತಲ್ಲೋ ಇದೇನಿದು ಸಡನ್ನಾಗಿ ಎಲ್ಲಿಂದ ಬಂದ್ಬಿಟ್ಟು ನೋಡಿ. 280 ರೂಪಾಯಿ, 182 ರೂಪಾಯಿ XL ಆರ್ಡ್ರು ಆಯಿತು ಡ್ರಾಪು. ಇವಾಗ ಟಾರ್ಗೆಟ್ ಬಂದುಬಿಟ್ಟು ಇನ್ನೂ ಎಷ್ಟು ಬೇಕಂದರೆ ಇನ್ನೂ 5 ಬೇಕು. 2,000 ರೂಪಾಯಿ ಅರ್ನಿಂಗ್ಸ್ ಆಯಿತು. ಇವಾಗ ನ್ಯೂ ಬೇಲ್ ರೋಡ್ MC ಕೆಫೆಯಿಂದ ಬಿದ್ದಿರೋದು ಆರ್ಡ್ರು. ಇಲ್ಲೇ ಲೋಕಲ್ ಬಿದ್ದೈತೆ ಒಂದು ಆರ್ಡ್ರು. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು ಟೋಟಲು 2,182 ರೂಪಾಯಿ. 11 ಅವರ್ ಅಂದರೆ 12 ಅವರ್ ಡ್ಯೂಟಿ ಆಗಿದೆ. 32 ಆರ್ಡ್ರ್ ಆಗಿದೆ. ಇನ್ನೂ 300 ರೂಪಾಯಿ ಬೇಕು. 500 ರೂಪಾಯಿ ಇನ್ಸ್ಟಿಟ್ಯೂಟಿಗೆ. ನೋಡೋಣ ಇನ್ನೂ ಫುಡ್ ರೆಡಿ ಇಲ್ಲ. MC ಕೆಫೆದು ರೆಡಿ ಕೊಟ್ಟರೆ ಇಲ್ಲೇ ಲೋಕಲ್ ಆರ್ಡ್ರ್ ಬಿದ್ದೈತೆ. ಲೋಕಲ್ ಆರ್ಡ್ರ್ ಕೊಟ್ಟರೆ ಇನ್ನೂ 2 ಆರ್ಡ್ರ್ ಬೇಕು. ಇದನ್ನು ಕೊಟ್ಬಿಟ್ಟು ಹೋಗೋಣ. 2-3 ಆರ್ಡ್ರ್ ಹೊಡೆದಿತ್ತು. ಟೈಮ್ ಬಂದುಬಿಟ್ಟು ಕರೆಕ್ಟ್ 11:15 ಆಯಿತು. ಟಾರ್ಗೆಟ್ ಅಂತೂ ಮುಗಿದೋಯ್ತು. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ ಇವಾಗ ಜಸ್ಟು. ಅಂದರೆ ಸ್ಲಾಟ್ ಇದು ಬುಕ್ ಮಾಡ್ಕೊಂಡಿದ್ದೆ, ಅನ್ಕಂಪ್ಲೀಟ್ ಆಗಿಬಿಟ್ಟಿತ್ತು. 11ರಿಂದ 2 ಗಂಟೆ ಅಂದರೆ ಟಾರ್ಗೆಟ್ ಆಗುತ್ತೆ ಇಲ್ಲ ಅಂತ ಅಂದ್ಕೊಂಡು ರಿಫ್ರೆಶ್ ಮಾಡ್ತೀನಿ. ಇವತ್ತಿನ ಅರ್ನಿಂಗ್ಸ್ ಟೋಟಲ್ ಎಷ್ಟಪ್ಪ ಆಯ್ತಂದರೆ, ಡ್ಯೂಟಿ ಅಂತೂ ಆಫ್ ಆಯಿತು. ನೋಡ್ಬೋದು ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಹೊಡೆದಿದೆ ಅಂದ್ರೆ 2,324 ಪ್ಲಸ್ 500 ಅಂದರೆ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 2,324 ಪ್ಲಸ್ 500. ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು 2,824 ರೂಪಾಯಿ ಆಗಿದೆ ಅರ್ನಿಂಗ್ಸು. ಮತ್ತು ಇವತ್ತು ಆಫರ್ ಚೆನ್ನಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗೈತೆ. 13 ಅವರ್ ಲಾಗಿನ್ ಆಗಿದ್ದೀನಿ. ಕರೆಕ್ಟಾಗಿ 35 ಆರ್ಡ್ರ್ ಹೊಡೆದಿರೋದು. ಮತ್ತು ಇವತ್ತು ನ್ಯೂ ಇಯರ್ಗೆ 1ನೇ ತಾರೀಕು ನೀವು ಎಷ್ಟು ಹೊಡೆದಿರಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್, ಗುಡ್ ನೈಟ್, ಲವ್ ಯು ಆಲ್.